ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರು ಅಂತಂದರೆ ಅದು ನಿಜ ಆಗೋದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಈಗಾಗಲೇ ಅವರು ನುಡಿದಿರುವಂಥ ಭವಿಷ್ಯಗಳು ನಿಜ ಕೂಡ ಆಗಿದೆ. ಈ ಬೆನ್ನಲ್ಲೇ ಈಗ ಮತ್ತಷ್ಟು ಅಚ್ಚರಿಗೊಳಿಸುವಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಾಗುವಂಥ ಅನಾಹುತಗಳ ಬಗ್ಗೆ ಮಾತನಾಡಿದ್ದಾರೆ. ಏನದು ಈ ಸ್ಟೋರಿ ನೋಡಿ. ಪ್ರಳಯ ಆಗ್ತದೆ, ವಾಯು ಪ್ರಳಯ ಆಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತದೆ. ಭಾರತದಲ್ಲಿ ಮೇಘಾ ಸ್ಫೋಟವಾಗಲಿದೆ. ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರೆ ಸಾಕು, ಒಂದಾ ಹೇಳಿದಂತೆ ಆಗುತ್ತೆ, ಇಲ್ಲ ಆಗುವಂತೆ ಹೇಳ್ತಾರೆ. ಇದೀಗ ಊಹಿಸಲಾಗದಂತೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಸ್ವಾಮೀಜಿಗಳು. ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ. ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಭವಿಷ್ಯದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಭಾರತದಲ್ಲಿ ಭಯಂಕರ ಮೇಘಾ ಸ್ಫೋಟವಾಗಲಿದೆ. ಊಹಿಸಲಾಗದಂಥ ದುಃಖ ಭಾರತಕ್ಕೆ ಬರಲಿದೆ. ಮನೆಗೆ ಮನುಷ್ಯ ಬರ್ತಾನೆಂದು ಹೇಳೋದು ಕಷ್ಟ ಅಂತ ನುಡಿದಿದ್ದಾರೆ. ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯು ಪ್ರಳಯ ಆಗ್ತದೆ, ಭೂ ಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಮೇಘ ಸ್ಫೋಟ ಆಗೋದಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಅಪರಿಚಿತವಾಗಿ ಆಗ್ತದೆ ಮೇಘ ಸ್ಫೋಟ. ಜಾಗತಿಕವಾಗಿ ಮತ್ತು ರಾಜ್ಯ ದೇಶದ ಬಗ್ಗೆ ಅಚ್ಚರಿ ಭವಿಷ್ಯ ನುಡಿದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಅಚ್ಚರಿ ನುಡಿದಿತ್ತು. ಇದು ನಿಲ್ಲುವ ಲಕ್ಷಣ ಇಲ್ಲ ಎಂದಿದ್ದಾರೆ. ಯುದ್ಧದ ಮಧ್ಯೆ ದೊಡ್ಡ ನಾಯಕರು ಇಬ್ಬರು ಹತರಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಸಮುದ್ರದಲ್ಲಿ ಮನುಷ್ಯ ನಿರ್ಮಿತವಾದ ಭಾರೀ ಸ್ಫೋಟ ಸಂಭವಿಸಲಿದೆ ಎಂದಿದ್ದಾರೆ. ಮನುಷ್ಯರ ಪರದಲ್ಲಿ ಕಷ್ಟ, ಲಕ್ಷಣ ದ್ವೇಷ, ಅಸೂಯೆ, ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಇದಲ್ಲದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು. ಇದು ರಾಜ್ಯ ಹಾಗೂ ಸೆಂಟ್ರಲ್ಗೂ ಸಂಭವಿಸಿದ್ದು. ಆದರೆ ಸಿದ್ದರಾಮಯ್ಯಗೆ ಏನೂ ಆಗಲಾರದು. ಮೋಡ ಬಂದು ಹೋದಂತ ತೊಂದರೆ ಈ ಸರ್ಕಾರಕ್ಕೆ ಬರುತ್ತೆ. ಸಂಕ್ರಾಂತಿಯಲ್ಲಿ ರಾಜಕೀಯ ವಿಪ್ಲವ ನಡೆಯುತ್ತೆ ಎಂದಿದ್ದಾರೆ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣುತ್ತೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಅದು ರಾಜ್ಯದ ಮಟ್ಟಕ್ಕೆ, ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಕರೋನಾದ ಬಗ್ಗೆಯೂ ಭವಿಷ್ಯ ನುಡಿದ ಶ್ರೀಗಳು ಭವಿಷ್ಯದಲ್ಲಿ ಕರೋನಾ ಹರಡಲಿದ್ದು, ಇದರಿಂದ ಜನರು ಉಸಿರಾಟ ಸಮಸ್ಯೆ ಎದುರಿಸಿ ಸಾವನ್ನಪ್ಪುತ್ತಾರೆ ಎಂದಿದ್ದಾರೆ. ಒಟ್ಟಲ್ಲಿ ಭವಿಷ್ಯದ ಬಗ್ಗೆ ಕೋಡಿ ಶ್ರೀಗಳು ಮಾತನಾಡಿರೋದು ಎಲ್ಲರನ್ನ ಬೆರಗಾಗಿಸಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರು ಅಂತಂದರೆ ಅದು ನಿಜ ಆಗೋದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಈಗಾಗಲೇ ಅವರು ನುಡಿದಿರುವಂಥ ಭವಿಷ್ಯಗಳು ನಿಜ ಕೂಡ ಆಗಿದೆ. ಈ ಬೆನ್ನಲ್ಲೇ ಈಗ ಮತ್ತಷ್ಟು ಅಚ್ಚರಿಗೊಳಿಸುವಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಾಗುವಂಥ ಅನಾಹುತಗಳ ಬಗ್ಗೆ ಮಾತನಾಡಿದ್ದಾರೆ. ಏನದು ಈ ಸ್ಟೋರಿ ನೋಡಿ. ಜಲಪ್ರಳಯ ಆಗ್ತದೆ, ವಾಯು ಪ್ರಳಯ ಆಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತದೆ. ಭಾರತದಲ್ಲಿ ಮೇಘಾ ಸ್ಫೋಟವಾಗಲಿದೆ. ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರೆ ಸಾಕು, ಒಂದಾ ಹೇಳಿದಂತೆ ಆಗುತ್ತೆ, ಇಲ್ಲ ಆಗುವಂತೆ ಹೇಳ್ತಾರೆ. ಇದೀಗ ಊಹಿಸಲಾಗದಂತೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಸ್ವಾಮೀಜಿಗಳು. ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ. ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಭವಿಷ್ಯದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಭಾರತದಲ್ಲಿ ಭಯಂಕರ ಮೇಘಾ ಸ್ಫೋಟವಾಗಲಿದೆ. ಊಹಿಸಲಾಗದಂಥ ದುಃಖ ಭಾರತಕ್ಕೆ ಬರಲಿದೆ. ಮನೆಗೆ ಮನುಷ್ಯ ಬರ್ತಾನೆಂದು ಹೇಳೋದು ಕಷ್ಟ ಅಂತ ನುಡಿದಿದ್ದಾರೆ. ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯು ಪ್ರಳಯ ಆಗ್ತದೆ, ಭೂ ಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಮೇಘ ಸ್ಫೋಟ ಆಗೋದಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಅಪರಿಚಿತವಾಗಿ ಆಗ್ತದೆ ಮೇಘ ಸ್ಫೋಟ. ಜಾಗತಿಕವಾಗಿ ಮತ್ತು ರಾಜ್ಯ ದೇಶದ ಬಗ್ಗೆ ಅಚ್ಚರಿ ಭವಿಷ್ಯ ನುಡಿದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಅಚ್ಚರಿ ನುಡಿದಿತ್ತು. ಇದು ನಿಲ್ಲುವ ಲಕ್ಷಣ ಇಲ್ಲ ಎಂದಿದ್ದಾರೆ. ಯುದ್ಧದ ಮಧ್ಯೆ ದೊಡ್ಡ ನಾಯಕರು ಇಬ್ಬರು ಹತರಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಸಮುದ್ರದಲ್ಲಿ ಮನುಷ್ಯ ನಿರ್ಮಿತವಾದ ಭಾರೀ ಸ್ಫೋಟ ಸಂಭವಿಸಲಿದೆ ಎಂದಿದ್ದಾರೆ. ಮನುಷ್ಯರ ಪರದಲ್ಲಿ ಕಷ್ಟ, ಲಕ್ಷಣ ದ್ವೇಷ, ಅಸೂಯೆ, ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಇದಲ್ಲದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು. ಇದು ರಾಜ್ಯ ಹಾಗೂ ಸೆಂಟ್ರಲ್ಗೂ ಸಂಭವಿಸಿದ್ದು. ಆದರೆ ಸಿದ್ದರಾಮಯ್ಯಗೆ ಏನೂ ಆಗಲಾರದು. ಮೋಡ ಬಂದು ಹೋದಂತ ತೊಂದರೆ ಈ ಸರ್ಕಾರಕ್ಕೆ ಬರುತ್ತೆ. ಸಂಕ್ರಾಂತಿಯಲ್ಲಿ ರಾಜಕೀಯ ವಿಪ್ಲವ ನಡೆಯುತ್ತೆ ಎಂದಿದ್ದಾರೆ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣುತ್ತೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಅದು ರಾಜ್ಯದ ಮಟ್ಟಕ್ಕೆ, ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು.
ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಕರೋನಾದ ಬಗ್ಗೆಯೂ ಭವಿಷ್ಯ ನುಡಿದ ಶ್ರೀಗಳು ಭವಿಷ್ಯದಲ್ಲಿ ಕರೋನಾ ಹರಡಲಿದ್ದು ಇದರಿಂದ ಜನರು ಉಸಿರಾಟ ಸಮಸ್ಯೆ ಎದುರಿಸಿ ಸಾವನ್ನಪ್ಪುತ್ತಾರೆ ಎಂದಿದ್ದಾರೆ. ಒಟ್ಟಲ್ಲಿ ಭವಿಷ್ಯದ ಬಗ್ಗೆ ಕೋಡಿ ಶ್ರೀಗಳು ಮಾತನಾಡಿರೋದು ಎಲ್ಲರನ್ನ ಬೆರಗಾಗಿಸಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರು ಅಂತಂದ್ರೆ ಅದು ನಿಜ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರು ನುಡಿದಿರುವಂಥ ಭವಿಷ್ಯಗಳು ನಿಜ ಕೂಡ ಆಗಿದೆ. ಈ ಬೆನ್ನಲ್ಲೇ ಈಗ ಮತ್ತಷ್ಟು ಅಚ್ಚರಿಗೊಳಿಸುವಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಾಗುವಂಥ ಅನಾಹುತಗಳ ಬಗ್ಗೆ ಮಾತನಾಡಿದ್ದಾರೆ. ಏನದು ಈ ಸ್ಟೋರಿ ನೋಡಿ. ಜಲಪ್ರಳಯ ಆಗ್ತದೆ, ವಾಯುಪ್ರಳಯ ಆಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತದೆ. ಭಾರತದಲ್ಲಿ ಮೇಘಾ ಸ್ಫೋಟವಾಗಲಿದೆ. ಕೋಡಿ ಶ್ರೀಗಳು ಭವಿಷ್ಯ ನುಡಿದ್ರೆ ಸಾಕು, ಒಂದಾ ಹೇಳಿದಂತೆ ಆಗುತ್ತೆ, ಇಲ್ಲ ಆಗುವಂತೆ ಹೇಳ್ತಾರೆ. ಇದೀಗ ಊಹಿಸಲಾಗದಂತೆ ಭಯಾನಕ ಭವಿಷ್ಯ ನುಡಿದಿದ್ದಾರೆ ಸ್ವಾಮೀಜಿಗಳು. ಊಹಿಸಲಾಗದಂತಹ ದುಃಖ ಭಾರತಕ್ಕೆ ಬರಲಿದೆ. ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಭವಿಷ್ಯದ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಭಾರತದಲ್ಲಿ ಭಯಂಕರ ಮೇಘಾ ಸ್ಫೋಟವಾಗಲಿದೆ. ಊಹಿಸಲಾಗದಂಥ ದುಃಖ ಭಾರತಕ್ಕೆ ಬರಲಿದೆ. ಮನೆಗೆ ಮನುಷ್ಯ ಬರ್ತಾನೆಂದು ಹೇಳೋದು ಕಷ್ಟ ಅಂತ ನುಡಿದಿದ್ದಾರೆ. ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಮೇಘ ಸ್ಫೋಟ ಆಗೋದಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಜಾಗತಿಕವಾಗಿ ಮತ್ತು ರಾಜ್ಯ ದೇಶದ ಬಗ್ಗೆ ಅಚ್ಚರಿ ಭವಿಷ್ಯ ನುಡಿದಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಅಚ್ಚರಿ ನುಡಿದಿತ್ತು. ಇದು ನಿಲ್ಲುವ ಲಕ್ಷಣ ಇಲ್ಲ ಎಂದಿದ್ದಾರೆ. ಯುದ್ಧದ ಮಧ್ಯೆ ದೊಡ್ಡ ನಾಯಕರು ಇಬ್ಬರು ಹತರಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಸಮುದ್ರದಲ್ಲಿ ಮನುಷ್ಯ ನಿರ್ಮಿತವಾದ ಭಾರೀ ಸ್ಫೋಟ ಸಂಭವಿಸಲಿದೆ ಎಂದಿದ್ದಾರೆ. ಮನುಷ್ಯರ ಪರದಲ್ಲಿ ಕಷ್ಟ, ಲಕ್ಷಣ ದ್ವೇಷ, ಅಸೂಯೆ, ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಇದಲ್ಲದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದಿತ್ತು. ಇದು ರಾಜ್ಯ ಹಾಗೂ ಸೆಂಟ್ರಲ್ಗೂ ಸಂಭವಿಸಿದ್ದು. ಆದರೆ ಸಿದ್ದರಾಮಯ್ಯಗೆ ಏನೂ ಆಗಲಾರದು. ಮೋಡ ಬಂದು ಹೋದಂತ ತೊಂದರೆ ಈ ಸರ್ಕಾರಕ್ಕೆ ಬರುತ್ತೆ. ಸಂಕ್ರಾಂತಿಯಲ್ಲಿ ರಾಜಕೀಯ ವಿಪ್ಲವ ನಡೆಯುತ್ತೆ ಎಂದಿದ್ದಾರೆ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣುತ್ತೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಅದು ರಾಜ್ಯದ ಮಟ್ಟಕ್ಕೆ, ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಕರೋನಾದ ಬಗ್ಗೆಯೂ ಭವಿಷ್ಯ ನುಡಿದ ಶ್ರೀಗಳು ಭವಿಷ್ಯದಲ್ಲಿ ಕರೋನಾ ಹರಡಲಿದ್ದು ಇದರಿಂದ ಜನರು ಉಸಿರಾಟ ಸಮಸ್ಯೆ ಎದುರಿಸಿ ಸಾವನ್ನಪ್ಪುತ್ತಾರೆ ಎಂದಿದ್ದಾರೆ. ಒಟ್ಟಲ್ಲಿ ಭವಿಷ್ಯದ ಬಗ್ಗೆ ಕೋಡಿ ಶ್ರೀಗಳು ಮಾತನಾಡಿರೋದು ಎಲ್ಲರನ್ನ ಬೆರಗಾಗಿಸಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.